ಒಳ್ಳೆ ಚಿತ್ರ. ಶಿವಣ್ಣನ ಎಂಟ್ರಿ ಹೇಳಂಗಿಲ್ಲ. ಮೈನ್ ಥಿಂಗ್ ನಾವು ಶಿವಣ್ಣ ನೋಡಿ ಬಂದ್ರೆ ಶಿವಣ್ಣಗೋಸ್ಕರ ನಾವು ಬಂದಿರೋದು. ಬಟ್ ಚಿತ್ರ ನೋಡಿದ್ರೆ ಫುಲ್ ಚಿತ್ರಕರ್ಮಿ ಮಾತ್ರ. ಶಿವಣ್ಣನ ಆಕ್ಟಿಂಗ್ ಮಾತ್ರ ಶಿವಣ್ಣನ ಅವರ ನಟದಾಗೆ ದೊಡ್ಡ ಮಂದಿ ಹೋಲ್ಸಕ್ಕಾಗಲ್ಲ, ಅವರು ಹೇಳಕ್ಕೂ ಆಗೋದಿಲ್ಲ. ನಟದ ಬಂದು ತುಂಬ ಚೆನ್ನಾಗಿದೆ, ದೊಡ್ಡ ಮಂದಿ. ಸೂಪರ್ ಚಿತ್ರ ಸರ್, ಒಳ್ಳೆ ಚಿತ್ರ. ಸೂಪರ್ ಆಗಿದೆ. ವೀರಚಂದ್ರ ಪಾರ್ಟ್ ಮಾಡಿರೋರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ. ಯಕ್ಷಗಾನ ಮುಂಚೆ ನೋಡ್ತಾ ಇದ್ರೆ ನೀವು ಯಕ್ಷಗಾನ ಇದೇ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ, ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಹೊಸ ಹೊಸ ಅಲ್ಲ, ಒಂದು ಚಿತ್ರ ಅನ್ನೋದು ಬರೀ ಯಕ್ಷಗಾನದಲ್ಲೇ ಮಾಡಿದ್ದಾರೆ ಅಂದಾಗ ನಿಮ್ಗೆ ಹೇಗೆ ಅನಿಸ್ತು? ಕಷ್ಟ ಆಗ್ತಾ ಅಲ್ಲಿ ಕಷ್ಟ ಅರ್ಥ ಆಯ್ತಾ? ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಅವ್ರಿಗೆ, ಇವಾಗ ಇಂಪ್ರೂವ್ಮೆಂಟ್ ಆಗ್ತದೆ. ಇನ್ನು ಮುಂದಕ್ಕೆ ಚೆನ್ನಾಗಿ ಆಗ್ಬಿಟ್ಟು ಮಾಡಿ ಚೆನ್ನಾಗಿ ಯಕ್ಷಗಾನ ಹೆಸರು ಕೇಳ್ತೀನಿ. ಸಿನಿಮಾ ನಾವು ಡ್ಯಾನ್ಸ್ ಮಾಡೋದು, ನಾವು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ಬೋದು. ಯಕ್ಷಗಾನ ಅಂದರೆ ತುಂಬ ಕಷ್ಟ ಇದೆ. ಆಮೇಲೆ ತುಂಬ ಶ್ರಮಪಟ್ಟು ಪ್ರತಿಯೊಂದು ನಾನು ಹಿಂದೆ ಮೀಡಿಯಾದಲ್ಲಿ ಹೇಳ್ತಾ ಇದ್ದೆ, ಪ್ರತಿಯೊಂದು ಫಿಲ್ಮು ತುಂಬ ರಿಚ್ ಆಗಿ ಮಾಡಿದ್ದಾರೆ. ನಾವು KGF ನೋಡಬೇಕಾದ್ರೆ ನಮಗೆ ಗೂಸ್ ಬಂಪ್ಸ್ ಬಂತು. ಅದೇ ರೀತಿ ಒಂದು ಫಿಲ್ಮ್ ಪ್ರತಿಯೊಬ್ಬರು ಕತೆ ಅರ್ಥ ಆಗುತ್ತೆ. ಕತೆ ಎಲ್ಲಿರೋ ಬಂದಿರ್ಬೋದು, ಬಟ್ ಕತೆ ಇಟ್ಟು ಅದನ್ನ ಹೇಳೋ ರೀತಿ ನಾವು ವೇದಿಕೆ ಮೇಲೆ ನೋಡಿರ್ತೀವಿ. ಯಕ್ಷಗಾನ ಸಿನಿಮಾ ಥಿಯೇಟರ್ ನೋಡುವಾಗ ಫೀಲೇ ಬೇರೆ. ಯಾಕೆಂದರೆ ವೇದಿಕೆ ಮೇಲೆ ಮಾಡುವಾಗ ಅದ್ರಲ್ಲಿ ಏನಂತ ಬೇಕಿರುತ್ತೆ ಜಾಗ ಮಾಡೋದ್ರೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಲೊಕೇಶನ್ ವೈಸು VFX ಅಂತ ಸಕ್ಕದಾಗಿ ಮಾಡಿದ್ದಾರೆ. ಆಮೇಲೆ ಸಾಹಸ ಅಂತ ಬರುವಾಗ ಸಕ್ಕದಾಗಿ ಕಂಪೋಸ್ ಮಾಡಿದ್ದಾರೆ. ಪ್ರತಿಯೊಂದು ಸೆಕೆಂಡ್ ನಮಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೀಲ್ ಆಗಿದೆ. ಆಮೇಲೆ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಮಧ್ಯಮದಲ್ಲಿ ತಮಾಷೆ ಒಂದು ಕಾಮಿಡಿ ಸಕ್ಕದಾಗಿ ಬಚ್ಚಿಟ್ಟಿದ್ದಾರೆ. ಆಮೇಲೆ ಡೈಲಾಗ್ ರೈಟಿಂಗ್ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಶುಭವಾಗಲಿ. ಚೆನ್ನಾಗಿ ಇನ್ನೂ ಸಾಕಷ್ಟು ಜನ ಥಿಯೇಟ್ರಿಗೆ ಬಂದ ಈ ಸಿನಿಮಾ. ಪ್ರತಿಯೊಬ್ಬರು ಪಾತ್ರಧಾರಿಗಳು ನಾರ್ಮಲ್ ಆಗಿ ಆಕ್ಟಿಂಗ್ ಮಾಡೋದು ಬೇರೆ. ಪ್ರತಿಯೊಬ್ಬ ಪಾತ್ರಧಾರಿಗಳು ನಾವು ಬಾಡಿ ಮೇಲೆ 10 kg ವೆಯ್ಟ್ ಇರುತ್ತೆ. ಎನರ್ಜಿ ವೆಯ್ಟ್ ಏನಾಗೋದು ಎಕ್ಸ್ಪ್ರೆಷನ್ ಕೂಡ ತುಂಬ ಕಷ್ಟ ಆಗುತ್ತೆ. ನೋಡಿ, ನಾನು ಹಾಕಿರೋ ಜಾಸ್ತಿ ಬಾಳ ಆಗೋದಿಲ್ಲ. ಇಷ್ಟು KG KG ಜೊತೆಗೆ ನಮ್ಮ ಶಿವಣ್ಣ ಅವರ ಪಾತ್ರ ನಾನು ಹೇಳಲೇಬೇಕು. ಯಾಕೆಂದರೆ ಅವ್ರ ಎಂಟ್ರಿ ಬರುತ್ತೆ, ಸಕಲಾಗಿದೆ. ಪಾರ್ಟಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಜೈ ಶಿವಣ್ಣ, ಜೈ ರವಿ ಬಸವಣ್ಣ. ಫಸ್ಟು ಈ ಫಿಲಾಮಿಗೆ ಬರಬೇಕಾದ್ರೆ ಏನಪ್ಪ